ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಪ್ರೋಮೋ ಮಾತ್ರ ತುಂಬಾ ಸಖತ್ತಾಗಿದೆ. ಆ ಪ್ರೋಮೋದಲ್ಲಿ ಏನಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಆ ಪ್ರೋಮೋ ಅಂತೂ ತುಂಬಾ ಸಖತ್ತಾಗಿದೆ. ಬಿಗ್ ಬಾಸ್ ಟ್ರೋಫಿ ಅನಾವರಣ ಆಯ್ತು. ಬಿಗ್ ಬಾಸ್ ಸೀಸನ್ 11 ಟ್ರೋಫಿ ಸ್ಟೇಜ್ ಮೇಲೆ ಬಂದಾಯ್ತು. ಇವಾಗ ಅದ್ ಯಾರು ಗೆಲ್ತಾರೆ ಅನ್ನೋದಕ್ಕೆ ಕೇವಲ ಒಂದೇ ವಾರದಲ್ಲಿ ಗೊತ್ತಾಗುತ್ತೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಅಂತ. ಇವಾಗ ಪ್ರೋಮೋದಲ್ಲಿ ಏನ್ ಬಿಟ್ಟಿದ್ದಾರೆ ಅಂದ್ರೆ 5 ಜನ ನಾಮಿನೇಟ್ ಆಗಿದಾರಲ್ಲ. ನಿನ್ನೆ ಇಬ್ರು ಸೇವ್ ಆದ್ರು, ಮೋಕ್ಷಿತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಡೈರೆಕ್ಟ್ ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಿದ್ದಾಯ್ತು. ಇವಾಗ 5 ಜನದಲ್ಲಿ ಒಬ್ಬರ ಭವಿಷ್ಯ ಈ ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಅಂದ್ರೆ ಸೂಟ್ ಕೇಸ್ ಇಟ್ಟಿರ್ತಾರೆ. ಆ ಸೂಟ್ ಕೇಸ್ ಅಲ್ಲಿ ನಿಮ್ಮ ಭವಿಷ್ಯ ಇದೆ, ನೀವು ಅದನ್ನ ತೆಗೆದು ನೋಡ್ಬೋದು ಅಂತ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರೆ. ಅಲ್ಲಿ ನನ್ನ ಪ್ರಕಾರ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಇದು ಟ್ರೋಫಿ ಅನಾವರಣ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ಡೈರೆಕ್ಟ್ ಎಲಿಮಿನೇಷನ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಏನಕ್ಕಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇರ್ಲಿಲ್ವಲ್ಲ, ಅದಕ್ಕೆ ಈ ವಾರದ ಎಪಿಸೋಡ್ ಶುರು ಮಾಡೋಕ್ಕಿಂತ ಮುಂಚೆನೆ ಒಬ್ರನ್ನ ಎಲಿಮಿನೇಟ್ ಮಾಡ್ಬೋದು ಅಂತ ಅನ್ಸ್ತಿದೆ. ಮತ್ತೆ ನಾಳೆ ಎಪಿಸೋಡ್ ಅಲ್ಲಿ, ಸಂಡೇ ಎಪಿಸೋಡ್ ಅಲ್ಲಿ ಇನ್ನೊಬ್ರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಸೂಟ್ ಕೇಸ್ ಚಟುವಟಿಕೆಯಲ್ಲಿ ಗೌತಮಿ ಅವ್ರದ್ದು ಅನ್ಸೇಫ್ ಅಂತ ಬಂದು ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಕಾದ್ ನೋಡೋಣ ಯಾರ್ ಸೂಟ್ ಕೇಸ್ ಅಲ್ಲಿ ಅನ್ಸೇಫ್ ಇದೆ ಅಂತ. ನಿಮಗೆ ಯಾರು ಅನ್ಸೇಫ್ ಆಗ್ಬೇಕು ಅಂದ್ರೆ ಫಸ್ಟ್ ಯಾರು ಎಲಿಮಿನೇಟ್ ಆಗ್ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಗುರು.